ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗವದ್ಗೀತೆಯ 11ನೇ ಅಧ್ಯಾಯದಲ್ಲಿ ಅರ್ಜುನನ ಅಪೇಕ್ಷೆಯಂತೆ ಶ್ರೀಕೃಷ್ಣ ವಿಶ್ವರೂಪವನ್ನು ತೋರಿಸಿ ದೊಡ್ಡ ಅನೇಕ ಮುಖವುಳ್ಳ ರೂಪದಿಂದ ಅವನ ಮುಂದೆ ನಿಂತ. ಅದನ್ನು ನೋಡಿ ಅವಾಕ್ಕಾದ ಆಶ್ಚರ್ಯಚಕಿತನಾದ ಅರ್ಜುನ ತಾನು ಕಂಡ ವಿಶ್ವರೂಪವನ್ನು ಬಣ್ಣಿಸ್ತಾ ಇದ್ದಾನೆ. 17ನೆಯ ಶ್ಲೋಕ. ಕಿರೀಟಿನಂ ಗದಿನಂ ಚಕ್ರಿಣಂಚ ತೇಜೋರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷಂ ಸಮಂತಾತ್ ದೀಪ್ತಾನಲಾರ್ಕದ್ಯುತಿಮಪ್ರಮೇಯಂ. ಪದವಿಭಾಗ. ಕಿರೀಟಿನಂ ಗದಿನಂ ಚಕ್ರಿಣಂ ಚ ತೇಜೋರಾಶಿಂ ಸರ್ವತಃ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷ್ಯಂ ಸಮಂತಾತ್ ದೀಪ್ತಾನಲಾರ್ಕದ್ಯುತಿಂ ಅಪ್ರಮೇಯಂ. ವಿಶ್ವರೂಪ ಕಿರೀಟಿನಂ, ಅನೇಕ ಶಿರಸ್ಸುಗಳು, ತಲೆಗಳು ಅದಕ್ಕೆ ಇದೆ. ಪ್ರತಿಯೊಂದರಲ್ಲೂ ಕಿರೀಟಧಾರಿಯಾಗಿದ್ದಾನೆ ಪರಮಾತ್ಮ. ಗದಿನಂ, ಗದೆಯನ್ನು ತನ್ನ ಕೈಗಳಲ್ಲಿ ಹಿಡಿದಿದ್ದಾನೆ. ಚಕ್ರಿಣಂ, ಇನ್ನು ಮತ್ತೊಂದು ಕೈಯಲ್ಲಿ ಚಕ್ರವನ್ನು ಧರಿಸಿದ್ದಾನೆ. ಹೀಗೆ ಚಕ್ರ ಗದಾದಿ ಆಯುಧಗಳಿಂದ ಭೂಷಿತವಾದ ಕೈಗಳು, ತಲೆಯಲ್ಲಿ ಕಿರೀಟ. ತೇಜೋರಾಶಿಂ, ಭಗವಂತನ ಆ ರೂಪ ತೇಜಃಪುಂಜವಾಗಿದೆ. ಅದರ ಪ್ರಕಾಶ ದೊಡ್ಡ ರಾಶಿಯಂತೆ ಕಾಣಿಸ್ತಾ ಇದೆ. ಅಲ್ಲಿ ಅವಯವಗಳನ್ನು ಪ್ರತ್ಯೇಕಿಸುವುದು ಸಾಮಾನ್ಯ ಜನರಿಗೆ ಸಾಧ್ಯವಿಲ್ಲ. ದಿವ್ಯ ದೃಷ್ಟಿ ಇರೋದರಿಂದ ಅದರ ಬೇರೆ ಬೇರೆ ಅಂಗ ಉಪಾಂಗಗಳನ್ನು ಅರ್ಜುನ ನೋಡಿದ. ತೇಜೋ ರಾಶಿ ಅದು. ಸರ್ವತಃ ದೀಪ್ತಿಮಂತಂ, ಅದು ಮುಂಭಾಗಕ್ಕೆ ತನ್ನ ತೇಜಸ್ಸನ್ನು ಮಾತ್ರ ಬೀರ್ತಾ ಇಲ್ಲ. ಎಡ ಬಲ, ಹಿಂದೆ ಮುಂದೆ, ಮೇಲೆ ಕೆಳಗಡೆ, ಹೀಗೆ ಸಕಲ ದಿಕ್ಕುಗಳಲ್ಲೂ ದೀಪ್ತಿಮಂತಂ, ಕಾಂತಿಪೂರ್ಣವಾದದ್ದು, ಪ್ರಕಾಶಪೂರ್ಣವಾದದ್ದು. ಸಮಂತಾತ್ ದುರ್ನಿರೀಕ್ಷ್ಯಂ, ನಿರೀಕ್ಷ್ಯ ಅಂದರೆ ಕಣ್ಣಿನಿಂದ ನೋಡಬಹುದಾದ ವಸ್ತು. ದುರ್ನಿರೀಕ್ಷ್ಯ ಅಂದರೆ ಸಾಮಾನ್ಯ ಮಾಂಸಲ ಕಣ್ಣಿನಿಂದ, ಪಾಂಚಭೌತಿಕ ಶರೀರದ ಕಣ್ಣಿನಿಂದ ನೋಡೋದಕ್ಕೆ ಅಸಾಧ್ಯವಾದದ್ದು. ಅರ್ಜುನ ನೋಡಿದ, ಕೃಷ್ಣ ದಿವ್ಯ ದೃಷ್ಟಿ ನೀಡಿದ್ದ. ಹೀಗೆ ಸಾಮಾನ್ಯ ಭೌತಿಕ ದೃಷ್ಟಿಗೆ ನೋಡಲು ಅಸಾಧ್ಯವಾದದ್ದು. ದೀಪ್ತ ಅನಲ ಅರ್ಕದ್ಯುತಿಂ. ದೀಪ್ತ ಅಂದರೆ ಉರಿಯುವ, ಅನಲ ಅಂದರೆ ಬೆಂಕಿ, ಅರ್ಕ ಅಂದರೆ ಸೂರ್ಯ. ಅದು ರಾತ್ರಿಯ ಸೂರ್ಯ ಅಲ್ಲ, ಬೆಳಗುವ ಸೂರ್ಯ. ಅದು ಆರಿದ ಬೆಂಕಿಯಲ್ಲ, ಉರಿಯುವ ಬೆಂಕಿ. ಹೀಗೆ ಉರಿಯುವ ಬೆಂಕಿ, ಉದಿಸಿದ ಸೂರ್ಯ ಇವರಂತೆ ದ್ಯುತಿಂ, ಕಾಂತಿವುಳ್ಳ. ಅಪ್ರಮೇಯಂ, ಅದರ ಕಾಂತಿಗೆ ಮಿತಿ ಇಲ್ಲ. ಒಂದಿಷ್ಟು ದೂರ ಅದರ ಪ್ರಭೆ ಇದೆ, ಆಮೇಲೆ ಇಲ್ಲ, ಅಲ್ಲ. ಅದರ ಪ್ರಭೆ ಅಪ್ರಮೇಯ, ಅಪರಿಮಿತವಾದ ಕಾಂತಿ ಉಳ್ಳದ್ದು. ಅದಕ್ಕೊಂದು ಪರಿಮಿತಿಯೇ ಇಲ್ಲ. ಇಂತಹ ತ್ವಾಂ ಪಶ್ಯಾಮಿ, ಕೃಷ್ಣ ನಿನ್ನ ಈ ವಿಶ್ವರೂಪವುಳ್ಳ ನಿನ್ನನ್ನು ನಾನು ನೋಡುತ್ತಿದ್ದೇನೆ. ಅದ್ಭುತ
ಅದ್ಭುತವಾದ ತೇಜಃಪೂರ್ಣವಾದ ಅನೇಕ ಮುಖಗಳಿಂದ ಕೂಡಿದ ರೂಪ. ಮತ್ತೆ ಶ್ಲೋಕ. ಕಿರೀಟಿನಂ ಗದಿನಂ ಚಕ್ರಿಣಂಚ ತೇಜೋರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷಂ ಸಮಂತಾತ್ ದೀಪ್ತಾನಲಾರ್ಕದ್ಯುತಿಮಪ್ರಮೇಯಂ. ಮುಂದಿನ ಶ್ಲೋಕ. ತ್ವಮಕ್ಷರಂ ಪರಮಂ ವೇದಿತವ್ಯಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಮವ್ಯಯಃ ಶಾಶ್ವತಧರ್ಮಗೋಪ್ತ ಸನಾತನಸ್ತ್ವಂ ಪುರುಷೋ ಮತೋ ಮೇ. ಪದವಿಭಾಗ. ತ್ವಂ ಅಕ್ಷರಂ ಪರಮಂ ವೇದಿತವ್ಯಂ ತ್ವಂ ಅಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಂ ಅವ್ಯಯಃ ಶಾಶ್ವತಧರ್ಮಗೋಪ್ತ ಸನಾತನಃ ತ್ವಂ ಪುರುಷಃ ಮತಃ ಮೇ. ಮತ್ತೆ ವಿಶ್ವರೂಪವನ್ನು ಉಪನಿಷತ್ತಿನ ದೃಷ್ಟಿಯಿಂದ ಅರ್ಜುನ ಕಾಣ್ತಾ ಇದ್ದಾನೆ. ತ್ವಂ ಅಕ್ಷರಂ, ಅಕ್ಷರ ತತ್ವವನ್ನು ಯಯಾ ತದಕ್ಷರಂ ಅಧಿಗಮ್ಯತೆ ಅಂತ ಉಪನಿಷತ್ತು ಸಾಧಕರು ಕಾಣುವ ಭಗವಂತನ ರೂಪವನ್ನು ಅಕ್ಷರ, ಆ ಅಕ್ಷರ ರೂಪವು ವೇದ ಉಪನಿಷತ್ತುಗಳಿಂದ ವೇದ್ಯ ಅಂತ ಹೇಳ್ತಾರೆ. ವೇದ ಉಪನಿಷತ್ತುಗಳು ಪ್ರತಿಪಾದಿಸುವ ಅಕ್ಷರ ನೀನೇ. ಕ್ಷರ ಅಂದರೆ ನಾಶವುಳ್ಳದ್ದು, ಅಕ್ಷರ ಅಂದರೆ ಯಾವುದೇ ವಿಧವಾದ ನಾಶವಿಲ್ಲದ ವಸ್ತು. ದೇವರನ್ನು ಬಿಟ್ಟರೆ ಉಳಿದ ಎಲ್ಲದಕ್ಕೂ ಒಂದಲ್ಲ ಒಂದು ರೀತಿಯಿಂದ ನಾಶ ಇದೆ. ಆದರೆ ಯಾವುದೇ ವಿಧದ ವ್ಯತ್ಯಾಸ ನಾಶಗಳಿಲ್ಲದ ವಸ್ತು ಅದು ಪರಮಾತ್ಮ. ಆದ್ದರಿಂದ ಅಕ್ಷರಂ. ಆ ಅಕ್ಷರ ತತ್ವಜ್ಞಾನಿಗಳು ಯಾವುದನ್ನು ಉಪನಿಷತ್ತಿನಿಂದ ರಹಸ್ಯಮಯವಾದ ನಿನ್ನ ರೂಪವನ್ನು ತಿಳಿದಾರೋ ಅಂಥ ಅಕ್ಷರ ರೂಪ ನೀನು. ಪರಮಂ ವೇದಿತವ್ಯಂ, ನಾವು ತಿಳಿಯಬೇಕಾದ ವಿಷಯ ತುಂಬ ಇದೆ. ಪ್ರಪಂಚದಲ್ಲಿ ಬೆಳಗ್ಗಿನಿಂದ ಸಾಯಂಕಾಲದವರೆಗೆ ನಿರಂತರ ಮಾಧ್ಯಮಗಳನ್ನು ನೋಡಿದರೂ ಮುಗಿಯದ ವಿಷಯಗಳು ಪ್ರಪಂಚದಲ್ಲಿದೆ. ಆದರೆ ತಿಳಿಯಲೇಬೇಕಾದ ಸರ್ವೋತ್ಕೃಷ್ಟವಾದ, ಅದಕ್ಕಿಂತ ಮತ್ತೆ ತಿಳಿಯೋದು ಇಲ್ಲ ಅನ್ನುವ ಪರಮ ವೇದಿತವ್ಯ ಅದು ಪರಮಾತ್ಮ. ಪರಮಂ ವೇದಿತವ್ಯಂ, ಅವನನ್ನು ತಿಳಿದರೆ ಈ ನಶ್ವರವಾದ ಪ್ರಪಂಚದ ಅದ್ಭುತಗಳನ್ನು ತಿಳಿಯುವ ಅಗತ್ಯ ಇಲ್ಲ. ಅದ್ಭುತಗಳಿಗೆ ಅದ್ಭುತ ಅವನು. ಆದ್ದರಿಂದ ಸಾಧಕರಿಗೆ ಪರಮವೇದ್ಯ ನೀನು, ಅಕ್ಷರ ತತ್ವ ನೀನು. ತ್ವಂ ಅಸ್ಯ ವಿಶ್ವಸ್ಯ ಪರಂ ನಿಧಾನಂ. ಈ ಜಗತ್ತಿಗೆ ಅಲ್ಲಲ್ಲಿ ಆಶ್ರಯಗಳಿವೆ. ನಮ್ಮ ಎದುರುಗಡೆ ಇರುವ ಪುಸ್ತಕಕ್ಕೆ ಮೇಜು ಆಶ್ರಯ, ಮೇಜಿಗೆ ಭೂಮಿ ಆಶ್ರಯ, ಭೂಮಿಗೆ ಮತ್ತೊಂದು ಆಶ್ರಯ ಇರಬಹುದು. ಆದರೆ ಸಕಲ ಪ್ರಪಂಚಕ್ಕೆ ಅನನ್ಯವಾದ ಆಶ್ರಯ ಅದು ಪರಮಾತ್ಮ. ತ್ವಂ ಅಸ್ಯ ವಿಶ್ವಸ್ಯ ಪರಂ ನಿಧಾನಂ, ಎಲ್ಲವೂ ಹೋಗಿ ಕೊನೆಗೆ ನಿಧಾನ. ನಿಧಾನ ಅಂದರೆ ಆದಿ ಆಶ್ರಯ ಅರ್ಥ. ಅಸ್ಯ ವಿಶ್ವಸ್ಯ ಪರಂ ಶ್ರೇಷ್ಠವಾದ ನಿಧಾನಂ ಆಶ್ರಯನಾದವನು ನೀನು. ಪ್ರಪಂಚ ಹೊರಬರೋದು ನಿನ್ನಿಂದ, ಒಳಗೆ ಹೋಗಿ ಸೇರಿಕೊಳ್ಳೋದು ನೀನೇ. ಹೀಗೆ ನೀನು ಈ ವಿಶ್ವಕ್ಕೆ ಅನನ್ಯಾಶ್ರಯ. ತ್ವಂ ಅವ್ಯಯಃ, ಉಳಿದಿದ್ದೆಲ್ಲವೂ ನಾಶವಾದರೂ ನಾಶವಾಗದೆ ಉಳಿಯುವ ತತ್ವ ಅವ್ಯಯ, ವ್ಯಯ ಇಲ್ಲದ
ತತ್ವ ಅದು ನೀನು ಭಗವಂತ. ಶಾಶ್ವತ ಧರ್ಮ ಗೋಪ್ತ. ನಮ್ಮ ಹಿಂದೂ ಧರ್ಮಕ್ಕೆ ಸನಾತನ ಧರ್ಮ ಅಂತ ಹೆಸರು. ಅದೇ ಅರ್ಥದ ಮತ್ತೊಂದು ಹೆಸರು ಶಾಶ್ವತ ಧರ್ಮ ಅಂತ. ಅದು ಭಗವಂತನ ಪ್ರತಿ ಸೃಷ್ಟಿಯಲ್ಲೂ ಅದೇ ಧರ್ಮ ಮತ್ತೆ ಮತ್ತೆ ಅನುಷ್ಠಾನಕ್ಕೆ ಬರ್ತದೆ. ಭಗವಂತ ಈ ಜಗತ್ತು ಅಲ್ಲಿ ವಿವಿಧ ಪ್ರಾಣಿಗಳ ಜೊತೆ ಮನುಷ್ಯನನ್ನು ಅಷ್ಟೇ ಸೃಷ್ಟಿ ಮಾಡೋದಲ್ಲ, ಅವನನ್ನು ಹೊಂದೋದಕ್ಕೆ ಬೇಕಾದ ಧರ್ಮವನ್ನು ಅವನು ಮತ್ತೆ ಪ್ರವೃತ್ತಿ ಮಾಡ್ತಾನೆ. ಹೀಗಾಗಿ ಪ್ರತಿ ಸೃಷ್ಟಿಯಲ್ಲೂ ಅನುಸ್ಯೂತವಾದ ಧರ್ಮ ಅಂದರೆ ಅದು ನಮ್ಮ ವೈದಿಕ ಧರ್ಮ, ಶಾಶ್ವತ ಧರ್ಮ. ಅದು ನಶ್ವರ ಅಲ್ಲ. ಪ್ರಪಂಚ ಬಂದಾಗಲೆಲ್ಲ ಅದರ ಜೊತೆಯಲ್ಲಿ ಭಗವಂತ ಪ್ರವೃತ್ತಿ ಮಾಡಿಸುವ ಧರ್ಮ ಶಾಶ್ವತ ಧರ್ಮ. ಆ ಧರ್ಮ ಪೂರ್ಣ ಮಟ್ಟದಲ್ಲಿ ಕೃತಯುಗದಲ್ಲಿ ಇರ್ತದೆ. ಮಧ್ಯೆ ತ್ರೇತಾದಿ ಯುಗಗಳಲ್ಲಿ ಅದು ಸ್ವಲ್ಪ ವ್ಯತ್ಯಾಸವಾದಾಗ ಅದನ್ನು ಮತ್ತೆ ಸರಿಪಡಿಸೋದಕ್ಕೋಸ್ಕರ ಭಗವಂತ ವ್ಯಾಸಾದಿ ರೂಪಗಳನ್ನು ತಾಳಿ ಅದರ ರಕ್ಷಣೆಯನ್ನು ಮಾಡ್ತಾನೆ. ಹೀಗೆ ಶಾಶ್ವತ ಧರ್ಮ ಏನು ವೈದಿಕ ಧರ್ಮ ಇದೆಯೋ, ಅಪೌರುಷೇಯವಾದ ವೇದದಲ್ಲಿ ಹೇಳಿದ ಧರ್ಮ ಏನಿದೆಯೋ ಅದು ಶಾಶ್ವತ ಧರ್ಮ. ಅದನ್ನು ಗೋಪ್ತ, ರಕ್ಷಣೆ ಮಾಡುವ ಜವಾಬ್ದಾರಿ ಹೊತ್ತವನೇನು. ಅಲ್ಲ, ನೀನು ಇಲ್ಲದೇ ಇದ್ದರೆ ಸನಾತನಸ್ತ್ವಂ, ನೀನು ಇಲ್ಲ ಅಂತ ಆಗೋದೇ ಇಲ್ಲ. ಯಾಕೆ? ನೀನು ಸನಾತನ, ಸದಾತನ, ಯಾವತ್ತೂ ಇರುವವನು. ಎಲ್ಲರೂ ಇಲ್ಲದೇ ಇದ್ದ ಪ್ರಳಯ ಕಾಲದಲ್ಲೂ ನೀನಿದ್ದಿ. ಅಂದಮೇಲೆ ನೀನು ಸನಾತನವಾದ್ದರಿಂದ ನೀನು ಪ್ರಸಾರ ಮಾಡುವ ಧರ್ಮ ಅದು ಸನಾತನ, ಶಾಶ್ವತ. ಪ್ರಳಯ ಕಾಲದಲ್ಲಿ ಯಾರೂ ಇಲ್ಲದಿದ್ದರೂ ಆ ಧರ್ಮದ ಪ್ರಜ್ಞೆ ನಿನ್ನ ಮನಸ್ಸಿನಲ್ಲಿ ಉಳ್ಕೊಂಡಿರುತ್ತೆ. ಆದ್ದರಿಂದ ನೀನು ಸನಾತನ, ಆದ್ದರಿಂದಲೇ ಶಾಶ್ವತ ಧರ್ಮ ಗೋಪ್ತ. ಅಂತಹ ಪುರುಷ ಮತಃ ಮೇ, ಇಂತಹ ಪುರುಷ ನೀನು ಅಂತ ಮೇ ನನಗೆ ಮತಃ ಸಮ್ಮತ. ನಿನ್ನ ಈ ರೂಪವನ್ನು ನೋಡಿದಾಗ ನೀನು ಇಂಥ ಒಂದು ಅದ್ಭುತ ವ್ಯಕ್ತಿ, ಧರ್ಮ ರಕ್ಷಕ, ಸನಾತನ ಅನ್ನೋದನ್ನು ನಾನು ಮನಸ್ಸಿಗೆ ಖಾತ್ರಿ ಮಾಡಿಕೊಂಡಿದ್ದೇನೆ ಅಂತಾನೆ ಅರ್ಜುನ. ಮತ್ತೆ ಶ್ಲೋಕ. ತ್ವಮಕ್ಷರಂ ಪರಮಂ ವೇದಿತವ್ಯಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಮವ್ಯಯ ಶಾಶ್ವತ ಧರ್ಮಗೋಪ್ತ ಸನಾತನಸ್ತ್ವಂ ಪುರುಷೋ ಮತೋ ಮೇ. ಮುಂದಿನ 19ನೆಯ ಶ್ಲೋಕ. ಅನಾದಿ ಮಧ್ಯಾಂತಮನಂತವೀರ್ಯಂ ಅನಂತಬಾಹುಂ ಶಶಿಸೂರ್ಯನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತಹುತಾಶವಕ್ತ್ರಂ ಸ್ವತೇಜಸಾ ವಿಶ್ವಮಿದಂ ತಪಂತಂ. ಪದವಿಭಾಗ. ಅನಾದಿಮಧ್ಯಾಂತಂ ಅನಂತವೀರ್ಯಂ ಅನಂತಬಾಹುಂ ಶಶಿಸೂರ್ಯನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತಹುತಾಶವಕ್ತ್ರಂ ಸ್ವತೇಜಸಾ ವಿಶ್ವಂ ಇದಂ ತಪಂತಂ. ಅರ್ಜುನ ಹೇಳ್ತಾ ಇದ್ದಾನೆ, ಕೃಷ್ಣ ನಿನಗೆ ಆದಿ ಮಧ್ಯ ಅಂತ ಇದು ಯಾವುದೂ ಇಲ್ಲ. ಅನಾದಿ, ಆದಿ ಇಲ್ಲ. ಮಧ್ಯ ಇಲ್ಲ. ಅಂತ ಇಲ್ಲ. ಅಂದರೆ ಹುಟ್ಟು, ಮಧ್ಯದ ವಯಸ್ಸು, ಕೊನೆ, ಇದು ಯಾವುದೂ ಇಲ್ಲದ ವ್ಯಕ್ತಿ ಅಂದರೆ ನೀನೊಬ್ಬನೇ. ಅನಂತ ವೀರ್ಯಂ, ವೀರ್ಯ ಅಂದರೆ ಪರಾಕ್ರಮ. ನಿನ್ನ ಪರಾಕ್ರಮ ಅದು ಯಾವುದಕ್ಕೂ ಸರಿಯಲ್ಲ. ಇನ್ನಿಲ್ಲದ ಪರಾಕ್ರಮ ನಿನ್ನದು. ಅನಂತ ಬಾಹುಂ, ನಿನ್ನ ಈ ವಿಶ್ವರೂಪದಲ್ಲಿರುವ ಬಾಹುಗಳನ್ನು, ತೋಳುಗಳನ್ನು ಲೆಕ್ಕ ಮಾಡಿ
ಕೊನೆ ಮುಟ್ಟುವಂತಿಲ್ಲ. ಹೀಗೆ ಅನಂತ ಬಾಹುಂ. ಶಶಿ ಸೂರ್ಯ ನೇತ್ರಂ. ಶಶಿ ಅಂದರೆ ಚಂದ್ರ, ಸೂರ್ಯ ಆಕಾಶದಲ್ಲಿ ಬೆಳಗುವ ನಮಗೆ ಕಾಣುವ ವಸ್ತುಗಳು ಎರಡು. ಒಂದು ಚಂದ್ರ ರಾತ್ರಿಯಲ್ಲಿ, ಬೆಳಗ್ಗೆ ಸೂರ್ಯ. ಇದು ಪರಮಾತ್ಮನಿಗೆ ನೇತ್ರ, ಕಣ್ಣು. ಕಣ್ಣು ಅಂದರೆ ಒಂದರ್ಥದಲ್ಲಿ ವಿಶ್ವರೂಪ ಅಷ್ಟು ಎತ್ತರಕ್ಕೂ ಬೆಳೆದಿರೋದರಿಂದ ಅವನ ಒಂದು ಕಣ್ಣು ಸೂರ್ಯನಾದರೆ ಇನ್ನೊಂದು ಕಣ್ಣು ಚಂದ್ರ ಅಂತ ಅನ್ನೋ ಅರ್ಥವನ್ನು ಹೇಳಬಹುದು. ಆದರೆ ಇದಲ್ಲದೆ ಇಲ್ಲಿ ಇನ್ನೊಂದು ಅಧ್ಯಾತ್ಮದ ಅರ್ಥ ಇದೆ. ಚಂದ್ರಮಾ ಮನಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯತ. ಪರಮಾತ್ಮನ ಆರಂಭದಲ್ಲಿ ಪರಮಾತ್ಮನ ಕಣ್ಣಿನಿಂದ ಹುಟ್ಟಿದವ ಸೂರ್ಯ. ಸೂರ್ಯನು ಕಣ್ಣಿಂದ ಹುಟ್ಟಿರೋದರಿಂದ ಕಣ್ಣಿಗೆ ಸೂರ್ಯ ಅಂತಲೇ ಹೆಸರು. ಚಂದ್ರಮಾ ಮನಸೋ ಜಾತಃ. ಪರಮಾತ್ಮನ ಪುರುಷ ರೂಪದ ಮನಸ್ಸಿನಿಂದ ಹುಟ್ಟಿದವ ಚಂದ್ರ. ದೇವತೆಗಳಿಗೆ ಅನೇಕ ರೂಪಗಳಿದೆ. ಒಂದು ರೂಪದಿಂದ ಶಶಿ ಚಂದ್ರ ಮನಸ್ಸಿನಿಂದ ಹುಟ್ಟಿದ, ಮತ್ತೊಂದು ರೂಪದಿಂದ ಚಂದ್ರ ಎಡಗಣ್ಣಿನಿಂದ ಹುಟ್ಟಿದ. ಹೀಗೆ ಪರಮಾತ್ಮನ ಎಡಗಣ್ಣು ಚಂದ್ರನ ಉತ್ಪತ್ತಿಗೆ ಕಾರಣವಾದ್ದರಿಂದ ಅದಕ್ಕೆ ಶಶಿ ಚಂದ್ರ ಅಂತಲೇ ಹೆಸರು. ಬಲಗಣ್ಣು ಸೂರ್ಯನ ಉತ್ಪತ್ತಿಗೆ ಕಾರಣವಾದ್ದರಿಂದ ಅದಕ್ಕೆ ಸೂರ್ಯ ಅಂತಲೇ ಹೆಸರು. ಹೀಗೆ ಸೂರ್ಯ ಚಂದ್ರ ದೇವತೆಗಳು ಭಗವಂತನ ಎಡಬಲಗಣ್ಣುಗಳಿಂದ ಹುಟ್ಟಿರೋದರಿಂದ ಪರಮಾತ್ಮನ ಈ ವಿಶ್ವರೂಪ ಶಶಿ ಸೂರ್ಯ ನೇತ್ರಂ. ಇಂಥ ಕಣ್ಣುಗಳುಳ್ಳವನು ನೀನು. ದೀಪ್ತ ಹುತಾಶ ವಕ್ತ್ರಂ. ವಕ್ತ್ರ ಅಂದರೆ ಬಾಯಿ, ಅದು ಹುತಾಶ. ಹುತಂ ಅಶ್ನಾತಿ. ಬೆಂಕಿಯಲ್ಲಿ ಏನು ಹಾಕಿದರೂ ಕೂಡ ಸುಟ್ಟು ಬೂದಿ. ಆದ್ದರಿಂದ ಅದಕ್ಕೆ ಹುತಾಶ ಅಂತ ಹೆಸರು. ಹುತವಾದ್ದನ್ನು ಆಶ ಅಶ ತಿನ್ನುತ್ತದೆ ಅಂತ. ಹೀಗೆ ಹುತಾಶ ಅಂದರೆ ಬೆಂಕಿ. ಆ ಬೆಂಕಿ ಭಗವಂತನ ಪುರುಷ ರೂಪದ ಬಾಯಿಯಿಂದ ಹುಟ್ಟಿರತಕ್ಕಂಥದ್ದು. ಅಂದ ಬಾಯಿಯಿಂದ ಬೆಂಕಿ ಅಗ್ನಿ ಹುಟ್ಟಿರೋದರಿಂದ ಬಾಯಿಗೆ ಹುತಾಶ ವಕ್ತ್ರಂ, ಹುತಾಶ ಅಂತ ಹೆಸರು. ಅಗ್ನಿನೇ ಬಾಯಿ. ಅದು ಹೇಗಿದೆ ಅಂದರೆ ದೀಪ್ತ. ದೀಪ್ತ ಅಂದರೆ ಪ್ರಜ್ವಲಿಸುವ, ಬೆಂಕಿಯೇ ಬಾಯಿಯ ಸ್ಥಾನದಲ್ಲಿ ಇರುವವನು. ಅರ್ಥಾತ್ ಬಾಯಿಯಿಂದ ಅಗ್ನಿಯನ್ನು ಸೃಷ್ಟಿ ಮಾಡಿದವ ನೀನು. ಸ್ವತೇಜಸ. ಪರಮಾತ್ಮನ ವಿಶ್ವರೂಪವೇ ಒಂದು ಭವ್ಯ ತೇಜಸ್ಸು. 12 ಆದಿತ್ಯರಿಗೆ ಸಮನಾದ ತೇಜಸ್ಸು ಅಂತ ಅರ್ಜುನ ಹಿಂದೆ ಹೇಳಿದ. ಅವನ ಆ ತೇಜಸ್ಸಿನಿಂದ ಸ್ವ ತೇಜಸ, ನಿನ್ನ ದೇಹದ ಕಾಂತಿಯಿಂದ ವಿಶ್ವಂ ಇದಂ ಅಂದರೆ ಇದಂ ವಿಶ್ವಂ, ಈ ಜಗತ್ತನ್ನೆಲ್ಲ ತಪಂತಂ ಸುಡ್ತಾ ಇದ್ದಿ ನೀನು, ಬೆಚ್ಚಗೆ ಮಾಡಿದ್ದಿ. ಹೀಗೆ ನಿನ್ನ ದೇಹದ ಕಾಂತಿಯಿಂದ ಇಡೀ ಜಗತ್ತನ್ನು ಬೆಚ್ಚಗೆ ಮಾಡಿರುವ, ಬಿಸಿ ಮಾಡಿರುವ ನಿನ್ನ ಈ ವಿಶ್ವರೂಪವನ್ನು ತ್ವಾಂ ಪಶ್ಯಾಮಿ, ನಿನ್ನನ್ನು ನಾನು ನೋಡ್ತಾ ಇದ್ದೇನೆ. ಅನಾದಿಮಧ್ಯಾಂತಮನಂತವೀರ್ಯಂ ಅನಂತಬಾಹುಂ ಶಶಿಸೂರ್ಯನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತಹುತಾಶವಕ್ತ್ರಂ ಸ್ವತೇಜಸಾ ವಿಶ್ವಮಿದಂ ತಪಂತಂ. ಅದ್ಭುತ ರೂಪ. ಭಗವಂತನ ಒಂದೊಂದು ಅವಯವಗಳು ಈ ವಿಶ್ವದ ಅನೇಕ ದೇವತೆಗಳ ಅಭಿವ್ಯಕ್ತಿಗೆ ಕಾರಣವಾಗಿರುವಂಥದ್ದು. ಪ್ರಜ್ವಲಿಸುವ ರೂಪ ಜಗತ್ತನ್ನೆಲ್ಲ ಬೆಚ್ಚಗೆ ಮಾಡಿಟ್ಟಿದೆ. ಮುಂದಿನ ಶ್ಲೋಕ. ದ್ಯಾವಾ ಪೃಥಿವ್ಯೋರಿದಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಃ ದೃಷ್ಟ್ವಾದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ಪದವಿಭಾಗ. ದ್ಯಾವಾ ಪೃಥಿವ್ಯೋಃ ಇದಂ ಅಂತರಂ ಹಿ ವ್ಯಾಪ್ತಂ ತ್ವಯಾ ಏಕೇನ ದಿಶಃ ಚ
ಸರ್ವಾಃ ದೃಷ್ಟ್ವಾ ಅದ್ಭುತಂ ರೂಪಂ ಉಗ್ರಂ ತವ ಇದಂ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ದ್ಯಾವಾ ಪೃಥಿವಿ, ಪೃಥಿವಿ ಅಂದರೆ ನಮ್ಮ ಈ ಭೂಮಿ, ದ್ಯು ಅಂದರೆ ಸ್ವರ್ಗಲೋಕ. ಈ ಭೂಮಿಗೂ ಸ್ವರ್ಗಲೋಕ, ಭೂಮಿಯ ಮೇಲ್ಭಾಗದಲ್ಲಿ ಸ್ವರ್ಗಲೋಕ ಇದೆ ಅಂತ ತಿಳ್ಕೊಂಡ್ರೆ, ಮೇಲಿನ ಭಾಗ ಸ್ವರ್ಗ ಸ್ವರ್ಗಲೋಕ, ಕೆಳಗಡೆ ಪೃಥಿವಿ, ಇವೆರಡರ ಮಧ್ಯಭಾಗ ಅಂತರಿಕ್ಷ ಅಂತ ಕರೀತದೆ. ಹೀಗೆ ದ್ಯಾವಾ ಪೃಥಿವ್ಯೋ, ದ್ಯು ಸ್ವರ್ಗಲೋಕ ಮತ್ತು ಪೃಥಿವಿ ಇವೆರಡರ ಇದಂ ಅಂತರಂ, ಈ ಮಧ್ಯದ ಭಾಗ, ಮೇಲಿನ ಸ್ವರ್ಗಲೋಕ ಕೆಳಗಿನ ಭೂಮಿ ಅವೆರಡರ ಮಧ್ಯಭಾಗ ಅಂತರಂ ಹಿ. ಈ ಮಧ್ಯಭಾಗ ಎಷ್ಟು ವಿಶಾಲವಾದದ್ದು ನೋಡ್ರಿ. ತ್ವಯಾ ಏಕೇನ ವ್ಯಾಪ್ತಂ, ಇಷ್ಟು ವಿಶಾಲವಾದ ಜಾಗವನ್ನು ನೀನೊಬ್ಬನೇ ತುಂಬಿದ್ದಿ, ವ್ಯಾಪಿಸಿಕೊಂಡಿದ್ದಿ. ಎಷ್ಟು ಅದ್ಭುತವಾದ ರೂಪ ಅಂತ ಯೋಚನೆ ಮಾಡಿ. ಭೂಮಿಗೂ ಸ್ವರ್ಗಕ್ಕೂ ಕೋಟಿಗಟ್ಟಲೆ ಮೈಲು ದೂರ ಇದೆ. ಅಷ್ಟು ಮಧ್ಯದ ಭಾಗವನ್ನು ನೀನು ಒಬ್ಬನೇ ವ್ಯಾಪಿಸಿಬಿಟ್ಟಿದ್ದಿ, ನಿನ್ನ ಈ ವಿಶ್ವರೂಪ. ಅದರ ಮುಂದೆ ಒಂದು ಹುಳು ಅರ್ಜುನ. ಹೀಗೆ ತ್ವಯಾ ಏಕೇನ, ನಿನ್ನಿಂದ ಒಬ್ಬನಿಂದಲೇ, ಇದಂ ದ್ಯಾವಾ ಪೃಥಿವ್ಯೋ ಅಂತರಂ, ಸ್ವರ್ಗ ಮತ್ತು ಭೂಮಿಯ ಮಧ್ಯದ ಭಾಗ ವ್ಯಾಪ್ತಂ, ವ್ಯಾಪಿಸಿದೆ. ಸರ್ವಾಃ ದಿಶಶ್ಚ ವ್ಯಾಪ್ತಾಃ, ದಿಕ್ಕು ಒಟ್ಟು 4 ಪ್ರಧಾನ ದಿಕ್ಕುಗಳು, ಉಪದಿಕ್ಕುಗಳು 4, 8, ಮೇಲೆ ಕೆಳಗಡೆ 10. ಹೀಗೆ ಸರ್ವಾ ದಿಶಃ, ಎಲ್ಲ ದಿಕ್ಕುಗಳು ನಿನ್ನೊಬ್ಬನಿಂದಲೇ ವ್ಯಾಪ್ತ. ದೃಷ್ಟ್ವಾ ಅದ್ಭುತಂ ಉಗ್ರಂ ತವ ಇದಂ ರೂಪಂ ದೃಷ್ಟ್ವಾ, ಅದ್ಭುತವಾದ, ನಾನು ಮನಸ್ಸಿನಲ್ಲೂ ಎಣಿಸದ ಆಶ್ಚರ್ಯಕರವಾದ ಉಗ್ರಂ ತವ ಇದಂ ರೂಪಂ, ನನ್ನ ಎದುರುಗಡೆ ನಗತಾ ಇದ್ದಿ ಕೃಷ್ಣ ನೀನು, ಆದರೆ ವಿಶ್ವರೂಪವನ್ನು ನೋಡ್ತೇನೆ, ಅದು ಉಗ್ರವಾಗಿದೆ, ತುಂಬ ಕೋಪಿಸಿಕೊಂಡಂತೆ ಕಾಣ್ತಾ ಇದೆ, ನೋಡಕ್ಕಾಗದು ಇರುವಷ್ಟು ಉಗ್ರವಾಗಿದೆ. ತವ ಇದಂ ಉಗ್ರಂ ರೂಪಂ ಅದ್ಭುತಂ ದೃಷ್ಟ್ವಾ ಲೋಕತ್ರಯಂ, ಇಡೀ ಭೂಮಿ ಮಾತ್ರ ಅಲ್ಲ, ಭೂಹು ಭುವಃ ಸ್ವಃ, ಸ್ವರ್ಗದ ಲೋಕದವರೆಗಿನ 3 ಲೋಕದಲ್ಲಿರುವ ಜನರು ಪ್ರವ್ಯಥಿತಂ ಅಂದರೆ ಹೆದರಿಬಿಟ್ಟಿದ್ದಾರೆ. ಮಹಾತ್ಮನ್ ಅಂತ ಕೃಷ್ಣನಿಗೆ ಸಂಬೋಧನೆ. ಮಹಾತ್ಮನಾದ ಕೃಷ್ಣನೇ, ನಿನ್ನ ಈ ಅದ್ಭುತ ದಿವ್ಯ ರೂಪವನ್ನು ನೋಡಿ 3 ಲೋಕದಲ್ಲಿರುವ ಚೇತನ ವರ್ಗ ಹೆದರಿ ನಡುಗುತ್ತಾ ಇದೆ. ಅಲ್ಲಿಗೆ ಅರ್ಜುನನ ಪ್ರಾರ್ಥನೆಯಂತೆ ಕೃಷ್ಣ ಏನು ದಿವ್ಯ ರೂಪವನ್ನು, ವಿಶ್ವರೂಪವನ್ನು ತೋರಿಸಿದ್ದಾನೋ ಅದು ಅರ್ಜುನನಿಗೆ ಮಾತ್ರ ಕಂಡಿದ್ದಲ್ಲ, ತ್ರಿಲೋಕೇಶು ಸ್ಥಿತೈರ್ಭಕ್ತೈ ಅರ್ಜುನಾಯ ಪ್ರದರ್ಶಿತಂ, 3 ಲೋಕದ ಭಕ್ತರಿಗೂ ಕೂಡ ಆ ವಿಶ್ವರೂಪ ಅವರ ಯೋಗ್ಯತೆಗೆ ಅನುಗುಣವಾಗಿ ಕಂಡಿದೆ. ಇಷ್ಟು ಉಗ್ರವಾದದ್ದು ನಿನ್ನ ಈ ರೂಪ. ಮತ್ತೆ ಶ್ಲೋಕ. ದ್ಯಾವಾ ಪೃಥಿವ್ಯೋರಿದಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಃ ದೃಷ್ಟ್ವಾದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ಶ್ರೀಕೃಷ್ಣಾರ್ಪಣಮಸ್ತು. ಭಗವದ್ಗೀತೆಯ ಈ ಪ್ರವಚನದ ಸೇವೆಯನ್ನು ಶ್ರೀಮತಿ ಚೈತ್ರಾ ಚಂದ್ರಕಿರಣ್ ಮತ್ತು ದೈವಿಕ್ ಹಾಗೂ ವಿವಾನ್ ಇವರು ನಡೆಸಿಕೊಟ್ಟಿದ್ದಾರೆ. ಇಷ್ಟು ಜನ ಶ್ರೋತೃಗಳಿಗೆ ಗೀತೆಯ ಭಾವಾರ್ಥ ಮುಟ್ಟುವಂತೆ ಮಾಡಿದ ದೊಡ್ಡ ಸುಕೃತ ಈ ಭಕ್ತರಿಗೆ ಇದೆ. ಕೃಷ್ಣ ಅವರಿಗೆ ವಿಶೇಷವಾದ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡು. ಶ್ರೀಕೃಷ್ಣಾರ್ಪಣ.